ಪೂಜ್ಯರ ಒಂದು 50ನೇ ಪುಣ್ಯಾರಾಧನೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಈ ಒಂದು ಉದ್ಘಾಟನಾ ಸಮಾರಂಭದ ಇಂದಿನ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಉತ್ತರೆಯ ಬ್ರಹ್ಮನಿಷ್ಠ ಅಭಿನವ ಸಿದ್ದಾರೂಢ ಮಹಾಸ್ವಾಮಿಗಳು ಸನ್ಮುಖರ ವಿಜಯಪುರ ಪರಮ ಪೂಜ್ಯರನ್ನ ಮಗ ಗ್ರಾಮದ ಎಲ್ಲ ಸದ್ಭಕ್ತರ ಪರವಾಗಿ ಶ್ರೀಮಠದ ಪರವಾಗಿ ಅವರ ಪಾದಗಳಿಗೆ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ಅವರನ್ನು ಭಕ್ತಿಪೂರ್ವಕವಾಗಿ ನಾನು ಶ್ರೀಮಠಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪೂಜ್ಯರಿಗೆ ಗೌರವ ಸಮರ್ಪಣೆ ಮಾಡಿದಂಥ ಅಶೋಕ್ ಮೆಮೋರಿಯಲ್ ಹಾಗೂ ಗೋವಿಂದಪ್ಪ
ಇಂದಿನ ಕಾರ್ಯಕ್ರಮದ ಸಾಮೀಪ್ಯ ವಹಿಸಿಕೊಂಡಂತ ಶ್ರೀಮತಿ ಲಲಿತ ಚಕ್ರವರ್ತಿ ಪ್ರಭುಕುಮಾರ್ ಶಿವಾಚಾರ್ಯರು ಜಗದೀಶ್ವರ ಹಿರೇಮಠ ಮಸೂತಿಯ ಪೂಜರನ್ನ ಶ್ರೀಮಠದ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಸಮರ್ಪಣೆಯೊಂದಿಗೆ ಹಾಗೂ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥ ಈ ಊರಿನ ಹಿರಿಯರಾಗಿರ್ತಕ್ಕಂಥ ನ್ಯಾಯವಾದಿಗಳಾದ ಸದಾನಂದ ನಿಂಗೂರು ವಕೀಲರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ಜ್ಯೋತಿ ಬೆಳಗಿಸುವುದು. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪವಿತ್ರ ಕರಗಳಿಂದ ಜ್ಯೋತಿ ಬೆಳಗಿಸುವುದರ ಮೂಲಕ ಸದ್ಗುರು ಸದಾನಂದ ಶಿವಯೋಗಿಗಳ ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡ್ತಾ ಇದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಸದ್ಗುರು ಸದಾನಂದ ಶಿವಯೋಗಿಗಳ ಒಂದು ಪವಿತ್ರ ಕರಗಳಿಂದ ಬೆಳಗಿರ್ತಕ್ಕಂಥ ಈ ಜ್ಯೋತಿ ಬಸವ ಜ್ಯೋತಿಯಾಗಿ ಸದಾನಂದ ಜ್ಯೋತಿಯಾಗಿ ಈ ಭಾಗದ ಭಕ್ತರ ಮನೆ ಮನಗಳನ್ನ ಬೆಳಗಲಿ ಎಂಬುದೇ ನಮ್ಮ ವೇದಿಕೆಯ ಆಶಯ. ನೋಡ್ರಿ ನಮ್ಮೆಲ್ಲರಲ್ಲಿ ಅಡಗಿರ್ತಕ್ಕಂಥ ಅಂಧಕಾರವನ್ನ ಹೊಡೆದೋಡಿಸಿ ಜ್ಞಾನದ ಬೆಳಕಿನ ಜ್ಯೋತಿ ಈಗ ಬೆಳಗ್ತಾ ಇದೆ. ತಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಕಾರ್ಯಕ್ರಮವನ್ನು ಸಾಕ್ಷಿಗೊಳಿಸಬೇಕಂತೇಳಿ ಎಲ್ಲ ಪರಮ ಪೂಜ್ಯ ಸದಾನಂದ ಸಿದ್ದರಟ್ಟಿ ಅವರು ಬಂದು ಪ್ರಾಸ್ತಾವಿಕ ಭಾಷಣಗಳನ್ನು ಆಡ್ಬೇಕಂತ ನಾನು ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಗ್ರಾಮದ ಈ ಪುಣ್ಯ ಭೂಮಿಯಲ್ಲಿ ಸಾಕ್ಷಾತ್ ಹರಚರ ಗುರುಮೂರ್ತಿಗಳು ಬೇರೆ ಬೇರೆ ಆಶ್ರಮಗಳಿಂದ ಬೇರೆ ಬೇರೆ ಮಠಗಳಿಂದ ಇವರೆಲ್ಲರೂ ನಮ್ಮನ್ನು ಇವತ್ತು ನಮ್ಮ ಜೊತೆಗೆ ಇದ್ದಾರೆ, ಸಾಕ್ಷೀಕರಿಸಿದ್ದಾರೆ. ಇಂತಹ ಸೌಭಾಗ್ಯವನ್ನು ಇವತ್ತು ನಾವು ಮಹಾ ತಪಸ್ವಿ ಗುರುಗಳು ಹೇಳ್ತಾ ಇದ್ದಾರೆ. ಗುರುಗಳು ಅಂತಂದ್ರೆ ನಿಸರ್ಗ, ಗುರುಗಳು ಅಂತಂದ್ರೆ ನಮಗೆ ಒಂದು ದಾರಿ ದೀಪ, ಗುರುಗಳು ಅಂತಂದ್ರೆ ಒಂದು ಮಾರ್ಗದರ್ಶಕರು. ಅವು ಎಲ್ಲ ಅಂಶಗಳನ್ನ ಒಳಗೊಂಡಂತಹ ಈ ನಮ್ಮ ನಾಡಿನ ಈ ನಮ್ಮ ಒಂದು ಸದ್ಗುರು ಸದಾನಂದ ಮಹಾತಪಸ್ವಿಗಳ ಈ ತಪೋವನ ಇವತ್ತು ಅವರಿಲ್ಲದೇ ಇದ್ರೂ ಕೂಡ ನಮ್ಮ ಎಲ್ಲರನ್ನೂ ಕೂಡ ಏನಪ್ಪಾ ಅಂತಂದ್ರೆ ಪವಿತ್ರ ಪಾವನಗೊಳಿಸ್ತಾ ಇದೆ. ಅದಕ್ಕೆ ಪೂರಕವಾಗಿ ನಮ್ಮ ನಾಡಿನ ಇಂತಹ ಒಂದು ಉತ್ತಮವಾದಂತಹ ಮಹತ್ವದ ಕಾರ್ಯ ಚಟುವಟಿಕೆಗಳು ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಕೂಡ ಪುನೀತರಾಗಲಿಕ್ಕೆ ಅಥವಾ ಇನ್ನೂ ಸಾಕಷ್ಟು ನಾವುಗಳು ಬೆಳೀಲಿಕ್ಕೆ ಅಥವಾ ನಮ್ಮ ಮುಂದಿನ ದಿನಮಾನಗಳನ್ನ ಸುಖಮಯವಾಗಿ ಕಳೀಲಿಕ್ಕೆ ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಯಾವತ್ತೂ ಇರ್ತಾ ಇದೆ. ಇಂತಹ ಪುಣ್ಯ ಭೂಮಿಯಲ್ಲಿ ಕಳೆದ 10-12 ದಿವಸಗಳಿಂದ ನಮ್ಮಲ್ಲಿ ಇವತ್ತು ಒಂದು ಪ್ರವಚನವನ್ನು ನಡೆಸಿಕೊಟ್ರು ಮಹಾಪುರುಷರು. ಆ ಪ್ರವಚನದ ಸಾರ ನಮ್ಮ ಎಲ್ಲರ ಜ್ಞಾನಯೋಗಿ ಗುರುದೇವರನ್ನ ಎಲ್ಲ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಲಿಂಗೈಕ್ಯ ಪರಮ ಪೂಜ್ಯರಾದ ಸದಾನಂದ ಶಿವಯೋಗಿಯವರ 50ನೇ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಈ ಸುಂದರವಾದ ಸಮಾರಂಭದಲ್ಲಿ ಧರ್ಮಸಭೆಯ ಈ ಸಮಾರಂಭದಲ್ಲಿ ಪರಮ ಪಾವನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮ್ಮ ನಿಮ್ಮೆಲ್ಲರಿಗೂ ಆಶೀರ್ವಚನವನ್ನು ದಯಪಾಲಿಸಲಿರುವಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರುವಂತಹ ಈ ನಾಡು ತಂದಿರತಕ್ಕಂಥ ಅಪರೂಪದ ಜೀವನ ಆಗುವುದಿಲ್ಲ. ಅದಕ್ಕೆ ದೇವರ ಬಾಯಿ ಕೊಟ್ಟಾನ, ಏನು ಅದ್ಭುತ ಬಾಯಿ ಕೊಟ್ಟಾನ, ನನಗೆ ಕೊಟ್ಟಾನ ಗೊತ್ತಿರಬೇಕು.
ಪಂಚ ಹೇಳಿದ್ರು. ಇಟ್ಟು ಚಲೋ ಅವರು ಬಾಳಿ ಬದುಕಿ ಹೋಗೋರದಾರ ನಮ್ಮ ಕಣ್ಯವರಿಗೆ. ಅಷ್ಟೇ ಅಲ್ಲ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹರಿಸಿ ಹೋಗ್ಯಾರ. ಇಂತಹ ಮಾತುಗಳನ್ನು ಒಂದಿಷ್ಟು ಆಡೋದು, ಸುಖ ಸುಮ್ಮನೆ ವ್ಯರ್ಥ ನುಡಿಗಳನ್ನು ಆಡಬಾರ್ದು. ಕೆಲವರು ಆಡ್ತಿರ್ತಾರೆ. ಒಂದು ಊರಾಗ 3 ಜನ ಕೂತಿದ್ರು. ಹನುಮಂತೇವರು ಗುಡಿ ಕಟ್ಟಿಗಾಲ ಕೂತಿದ್ರು. ಹೊತ್ತು ಹೋಗ್ಬೇಕಾಗಿತ್ತು, ಅವರಿಗೆ ಸಮಯ ಹೋಗ್ಬೇಕಾಗಿತ್ತು. ಅದಕ್ಕೆ ಮೊದಲನೇದ ಅಂದ, ನಮ್ಮೂರಾಗ ಏನು ಒಬ್ಬ ನಮ್ಮ ಮುತ್ಯ ಇದ್ದ. ಆ ಮುತ್ಯ ಬಹಳ ಶ್ರೇಷ್ಠ ಈಜು ಪಟರು. ಎಷ್ಟು ಚಲೋ ಈಜಾಡ್ತಿದ್ನಂದ್ರ ಜಿಲ್ಲಾ ಪ್ರಶಸ್ತಿ ತಗೊಂಡಿದ್ದ. ಜಿಲ್ಲೆಯವರು ಕೂಡಿ ಅವನಿಗೆ ಸನ್ಮಾನ ಮಾಡಿದ್ರು, ಪ್ರಶಸ್ತಿ ತಗೊಂಡಿದ್ದ. ಅಷ್ಟು ಚಲೋ ಈಜಾಡ್ತಿದ್ದ. ಎಷ್ಟು ಚಲೋ ಈಜಾಡ್ತಿದ್ನಂದ್ರ ಹೇಗ ಒಂದು ಸರ್ತಿ ಬಾವಿ ಒಳಗೆ ಸುರಂಗ ಹೊಡೆದ ಮುಳುಗಿದ್ನಂದ್ರ 3 ದಿವಸಕ್ಕೆ ಎದ್ದು ಬರ್ತಿದ್ದ ನಮ್ಮ ಮುತ್ಯ ಅಂದವ. ಎರಡನೇದ ಅಂದ, ನಿಮ್ಮ ಮುತ್ಯ 3 ದಿವಸಕ್ಕೆ ಎದ್ದು ಬರ್ತಾನ, ಅದಕ್ಕೆ ಜಿಲ್ಲಾ ಪ್ರಶಸ್ತಿ ಕೊಟ್ಟಾರ. ನಮ್ಮ ಮುತ್ಯನ ಕಥೆ ಕೇಳಿ ನಂದವ ಏನ್ ಹೇಳಂದ, ನಮ್ಮ ಮುತ್ಯ ರಾಜ್ಯ ಪ್ರಶಸ್ತಿ ತಗೊಂಡ ಈಜಾಡದ್ರೊಳಗೆ. ನಿಮ್ಮ ಮುಖ್ಯ ಬರೇ ಜಿಲ್ಲಾ ಪ್ರಶಸ್ತಿ, ನಮ್ಮ ಮುಖ್ಯ ರಾಜ್ಯ ಪ್ರಶಸ್ತಿ. ಎಷ್ಟು ಚಲೋ ಈಜಾಡ್ತಿದ್ನಂದ್ರ ನಿಮ್ಮ ಮುಖ್ಯ 3 ದಿವಸಕ್ಕೆ ಎದ್ದು ಬರ್ತಿದ್ದ. ನಮ್ಮ ಮುಖ್ಯ ಹಂಗೆಲ್ಲ ಒಂದು ಸರ್ತಿ ಭಾಗ ಜಿಗದ ಅಂದ್ರ 1 ವಾರಕ್ಕೆ ಎದ್ದು ಬರ್ತಿದ್ದ ನಮ್ಮ ಮುಖ್ಯ. ಅದಕ್ಕೆ ರಾಜ್ಯ ಪ್ರಶಸ್ತಿ ತಗೊಂಡ ಅಂತ ಎರಡನೇದ ಒಂದ. ಮೂರನೇದ ಒಂದ, ಬರೀ ನಿಮ್ಮ ಮುಖ್ಯನ ಕಥೆ ಅರ್ಥ ಹೇಳಬಾರ್ರಿ, ನಮ್ಮ ಮುಖ್ಯನ ಕಥೆ ಕೇಳಿ ಅಂದವ. ಏನ್ ಹೇಳಂದ್ರು, ನಮ್ಮ ಮುಖ್ಯ ರಾಷ್ಟ್ರ ಪ್ರಶಸ್ತಿ ತಗೊಂಡ ಈಜಾಡೋದ್ರಾಗ ಅಂತ ಅವ ಅಂದ. ಅದು ಹೆಂಗೆ ಕೊಟ್ಟರು ರಾಷ್ಟ್ರ ಪ್ರಶಸ್ತಿ ಅಂತ ಅವ್ರು ಕೇಳಿದ್ರು. ನಿಮ್ಮ ಮುಖ್ಯ 3 ದಿವಸಕ್ಕೆ ಎದ್ದು ಬರ್ತಿದ್ದ, ನಿಮ್ಮ ಮುಖ್ಯ 1 ವಾರಕ್ಕೆ ಎದ್ದು ಬರ್ತಿದ್ದ. ನಮ್ಮ ಮುಖ್ಯನ ಕಥೆ ಏನು ಅವರ್ಣನೀಯ ಅಂದ. ಶಬ್ದದೊಳಗೆ ಹಿಡಿಯಾಕ ಬರೋದಿಲ್ಲ, ಅಷ್ಟು ಅದ್ಭುತ ಈಜಾಡ್ತಿದ್ದಂದ. ಹೆಂಗಂತ ಇವ್ರು ಕೇಳಿದ್ರು. ಅವ ಹೇಳ್ತಾನ, ನನಗೀಗ 30 ವರ್ಷ, ನನಗಲ್ಲ ಅವಾಗ ಕಥೆ. ಈಗ ನನಗೆ 30 ವರ್ಷ, ನಾ ಎಂದು ಬಿಟ್ಟಿನ ಅಂದಾಜಿಗದ ನಮ್ಮ ಬಾಯಾಗ ಇನ್ನೂ ಬಂದಿಲ್ಲ ಅಂದವ. ಬಂದಿಲ್ಲಂದ್ರ ನೀರು ಕೊಡೋದು ಹೋಗ್ಯಾನಂತ. ಹಿಂಗೆ ನಾವು ಸಮಯ ವ್ಯರ್ಥ ಆಗುವಾಗ ಮಾತಾಡ್ಕೋತ ಕುಂತೀವಂದ್ರ ಈ ಮಾತಿನೊಳಗ ಸತ್ಯನೂ ಇಲ್ಲ, ಶಾಂತಿನೂ ಇಲ್ಲ. ಆಡಿದವರಿಗೂ ಹಿತ ಅನಿಸೋದಿಲ್ಲ, ಕೇಳಿದವರಿಗೂ ಅವ್ರ ಶಾಂತಿಯನ್ನ ಹರುವುದಿಲ್ಲ. ಅದಕ್ಕೆ ಇಂಥ ಮಾತುಗಳನ್ನ ಆಡಿ ವ್ಯರ್ಥ ಕಾಲವನ್ನ ಕಳೆಯುವುದಕ್ಕಿಂತ ಸಾಧ್ಯವಾದಷ್ಟು ಒಂದಿಷ್ಟು ಸತ್ಯದ ನುಡಿಗಳನ್ನ ಆಡು. ಏನಾಡಿದರು ಬಸವಾದಿ ಶಿವಶರಣರು? ಆಡಿದ ನುಡಿಗಳೆಲ್ಲವೂ ಸತ್ಯದ ಹೊಳಹುಗಳು. ಅವು ಹೆಂಗ ಸೂರ್ಯ ಹೆಂಗ ಬೆಳಗತಾನ, ಚಂದ್ರ ಹೆಂಗ ಬೆಳಗತಾನ, ಹಂಗ ಆಡಿದ ಮಾತು ಪ್ರತಿಯೊಂದು ವಚನಗಳು ಅವರ ಅಂತರಂಗದೊಳಗೂ ಬೆಳಕ ಚೆಲ್ಲಿದವು. ನಮ್ಮ ಅಂತರಂಗದೊಳಗೆ ಇನ್ನೂ ತನಕ 900 ವರ್ಷ ಆದ್ರೂ ಏನು ಅದ್ಭುತ ಮಾತುಗಳನ್ನು ಆಡಿದರು. ಬುದ್ಧ ಹೇಳಿದ ಎಷ್ಟು ಚಲೋ ಮಾತು, ಸರ್ವಂ ಕ್ಷಣಿಕಂ ಅಂತ ಹೇಳಿದ. ಸಾವಿರ ವರ್ಷದ ಆಚೆ ಸರ್ವಂ ಕ್ಷಣಿಕಂ, ಕಾಣೋದೆಲ್ಲ ಏನೈತಲ್ಲ ಇದು ಕ್ಷಣಿಕರ, ಇದು ಕಾಯ್ದಿರೋದಲ್ಲ ಅಂತ ಅದ್ಭುತ ಮಾತು ಹೇಳಿದ್ರು. ಇಲ್ಲೆಟ್ಟ ಸತ್ಯ ಇಲ್ಲ ಹೇಳಿದ್ರೊಳಗ. ಇದು ಇನ್ನೂ 1000 ವರ್ಷ ಹೋದ್ರೂ ಬುದ್ಧನ ಮಾತು ಸತ್ಯವೇ. ಮುಂದ ಮಹಾವೀರ ಬಂದ, ಅಹಿಂಸಾ ಪರಮೋ ಧರ್ಮ ಅಂದ. ಏನು ಅದ್ಭುತ ಮಾತು ಹೇಳಿದ. ಇದ್ರೊಳಗೇನು ಅಸತ್ಯವೇನು? ಅವ್ರು ಹೇಳಿದ ಮಾತು ಸತ್ಯವೇ ಆಗ್ಯದ. ಮುಂದೆ ಬಸವಣ್ಣನವರ ಬಂದರು, ದಯವೇ ಧರ್ಮದ ಮೂಲವಾಗಿ ಅಂತ ಹೇಳಿದ್ರು. ಇಂತಹ ಮಾತುಗಳನ್ನ ಆಡೋದು, ಆಡಿದಂಗೆ ಒಂದಿಷ್ಟು ನಡೆಯೋದು. ಬರೀ ಆಡಿ ಕೇಳಿ ಮರೆಯೋದಲ್ಲ, ಅದರಲ್ಲಿ ಒಂದಿಷ್ಟು ನಡಿಬೇಕಾಗ್ತದೆ. ಈಗ ಒಬ್ಬ ಕಳ್ಳತನ ಮಾಡ್ತಾನಂತ ತಿಳ್ಕೊಳ್ಳಿ. ಅವ ಕಳ್ಳತನ ಮಾಡ್ತಾನಂದ್ರಪ್ಪ ಅಂದ್ರೆ ಅವ ಕಳ್ಳತನ ಬಿಟ್ಟಿನಂತ ಹೇಳ್ಕೋತ ತಿರುಗಾಡ್ತಾನ ಊರಾಗ. ಈ ಕಾರ್ಯಕ್ರಮ ಪ್ರಾರಂಭವಾಗಬೇಕಾಗಿತ್ತು, ಅದು 11 ಗಂಟೆಗೆ ಇವತ್ತು ಮೆರವಣಿಗೆ ಲೇಟ್ ಆಗಿ ಬಂದದ್ದರಿಂದ ಸ್ವಲ್ಪ ತಡವಾಗಿದೆ. ಅದಕ್ಕೆ ದಯವಿಟ್ಟು ಏನಪ್ಪ, ಸರ್ವ ಶ್ರೀಗಳು ಅವರೆಲ್ಲರಿಗೂ ಕೂಡ ಒಮ್ಮೆಲೆ ಅಂದ್ರೆ ಸನ್ಮಾನ ಹಾಗೂ ಶಾಲೆ ಸನ್ಮಾನವನ್ನು ಮಾಡಬೇಕಂತ ಹೇಳಿ ಸಾರ್ಥಕ ಮಾಡಿಕೊಂಡಿರ್ತಕ್ಕಂಥವರು ಇವತ್ತಿನ ದಿವಸ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ.
ಸಂಪತ್ತನ್ನ ಕೊಡಿ ಅಂತ ತಿಳ್ಕೊಂಡು ನಾನು ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಇಂಥ ಒಂದು ಸನ್ಮಾನವನ್ನು ಹೊಂದಿರತಕ್ಕಂಥ ಬಿರಾದರ್ ಸಾಹೇಬರಿಗೆ ಬೇಗನೆ ಅವರಿಗೆ ಪ್ರಮೋಷನ್ ಆಗಿ ಇವತ್ತಿನ ದಿವಸ CPS ಸಾಹೇಬರಾಗಿ DYSP ಆಗಿ ಆಗಲಿ ಸರ್ವ ಶ್ರೀಗಳ ಒಂದು ಆಶೀರ್ವಾದ ಇರಲಿ ಅಂತ ಹೇಳ್ಕೊಂಡು ಮತ್ತೊಮ್ಮೆ ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ತಥಾ ವಾ ಕಲತ್ರಂ ಯಶಶ್ಚಾರು ಚಿತ್ರಂ ಧನಂ ಮೇರುತುಲ್ಯಂ ಮನಶ್ಚೇನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ ಸದ್ಗುರು ಷಣ್ಮುಖಾರೂಢ ಯತಿಗಳನ್ನ ಪರಮಾರಾಧ್ಯ ಆರೂಢ ಜ್ಯೋತಿ ಶಿವಪುತ್ರಜ್ಜನವರನ್ನ ಧ್ಯಾನಿಸಿ ಕಲ್ಯಾಣದ ಬಸವಾದಿ ಪ್ರಮುಖರನ್ನ ಮಲಘಾನ ಸುಕ್ಷೇತ್ರದ ಪರಮ ತಪಸ್ವಿ ಸದಾನಂದ ಶಿವಯೋಗಿಗಳ ಆದಿಯಾಗಿ ಸಕಲ ಮಹಾತ್ಮರನ್ನ ಧ್ಯಾನಿಸಿ ಸದ್ಗುರು ಸದಾನಂದ ಶಿವಯೋಗಿಗಳವರ 50ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಸುವರ್ಣ ಮಹೋತ್ಸವದಲ್ಲಿ ವೇದಿಕೆಗೆ ಆಗಮಿಸಿ ಸಾನ್ನಿಧ್ಯವನ್ನು ದಯಪಾಲಿಸಿದಂಥ ಪರಮಪೂಜ್ಯ ಮಧ್ಯನಲಿಂಗ ಚಕ್ರವರ್ತಿ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಚರಣಗಳಲ್ಲಿಯೂ ತತ್ಸನ್ನಿಧಾನದಲ್ಲಿ ವಿರಾಜಮಾನರಾದ ಪರಮಪೂಜ್ಯ ಶಿವಮೂರ್ತಿ ಮಹಾಸ್ವಾಮಿಗಳವರು ಶ್ರೀ ಪಧಾರೇಶ್ವರ ಸಂಸ್ಥಾನ ಮಠ ಅವರಾದಿಯ ಪರಮಪೂಜ್ಯರಲ್ಲಿದ್ದು ಪರಮಪೂಜ್ಯರಾಗಿರುವಂಥ ಅಭಿನವ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಅಂತಃಕರಣದಲ್ಲಿಯೂ ಪರಮಪೂಜ್ಯರಾಗಿರುವಂತಹ ಶಿವಪುತ್ರ ಮಹಾಸ್ವಾಮಿಗಳವರು ಶಿವಪುತ್ರ ಅವಧೂತಾಶ್ರಮ ಲಿಂಗನೂರಿನ ಪರಮಪೂಜ್ಯರ ಪವಿತ್ರ ಪಾದಗಳಲ್ಲಿಯೂ ಹಾಗೆಯೇ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸದಾನಂದ ಮಹಾಸ್ವಾಮಿಗಳವರ ಸದಾಶಯವನ್ನು ಮುನ್ನಡೆಸುತ್ತಿರುವಂತಹ ಪೂಜ್ಯರಾದ ಮಲ್ಲಿಕಾರ್ಜುನ ದೇವರಲ್ಲಿಯೂ ಹಾಗೆಯೇ ಬಹಳಷ್ಟು ವರ್ಷಗಳ ಹಿಂದೆ ಹಾಗೂ ಇಂದು ಈ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಮ್ಮ ದಿವ್ಯವಾದ ವಾಣಿಯ ಪ್ರಸಾದವನ್ನು ಕರುಣಿಸಿದಂತಹ ಪರಮ ಪೂಜ್ಯರಾದ ಸಂಗಮೇಶ್ವರ ದೇವರ ಪವಿತ್ರ ಚರಣಗಳಲ್ಲಿ ವಂದಿಸಿ ಆಗಮಿಸಿದ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶಿವಶರಣಾರ್ಥಿ. ಶ್ರೀಮನ್ ಯಜಗುಣ ಶಿವಯೋಗಿಗಳಿಂದ ವಿರಚಿತವಾದ ಕೈವಲ್ಯ ಪದ್ಧತಿಯ ಚರಣವೊಂದನ್ನು ಅಧಿಕರಣವಾಗಿರಿಸಿಕೊಂಡು ಪೂಜ್ಯರು ತಮ್ಮೆಲ್ಲರಿಗೂ ಉಪದೇಶವನ್ನ ಮಾಡಿದ್ದಾರೆ. ಇಹ ಪರದೊಳು ಹಿತವಾಗುವುದು ಧರ್ಮರತಿ ಅನ್ನುವಂಥ ಉತ್ತರ. ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಗಳು ಈಗ ಪೂರ್ವ ನಿಯೋಜಿತ ಕಾರ್ಯಕ್ರಮಕ್ಕೆ ಸಮ್ಮಜ್ಜತೋ ಮೇ ಶರಣಂ ಕಿಮಸ್ತಿ ಗುರು ಕೃಪಾಲೋ ಕೃಪಯಾ ವದೈತ ವಿಶ್ವೇಶ ಪಾದಾಂಬುಜ ದೀರ್ಘನೌಕಾ ವಿಶ್ವೇಶ ಪಾದಾಂಬುಜ ದೀರ್ಘನೌಕಾ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಾತಸ್ಮರಣೀಯ ಪರಮ ಪೂಜ್ಯ ಅರ್ಚನೀಯ ವಂದನೀಯ ಸದ್ಗುರುದೇವನ ಪರಮಪಾವನ ಶರಣಾರವಿಂದಗಳಲ್ಲಿ ಅನಂತ ಕುಡಿ ಜಗದಂಡವತ್ ನಮಸ್ಕಾರಗಳನ್ನು ಸಲ್ಲಿಸಿ ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಶಿವಾವತಾರಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯವರನ್ನು ಮೊದಲುಗೊಂಡು
ಎಲ್ಲ ಆರೂಢ ಅವಧೂತ ಮಹಾಪರಂಪರೆಗೆ ನಮಿಸಿ ಬಸವಾದಿ ಪ್ರಮುಖರಿಗೂ ಶರಣೆಂದು ಈ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ಕೆ ಕಾರಣೀಭೂತರು ಬ್ರಹ್ಮಲೀನರು 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಿಸಿಕೊಳ್ತಾ ಇರುವಂತಹ ಈ ನಾಡಿನ ಶ್ರೇಷ್ಠ ತಪಸ್ವಿಗಳಾಗಿರ್ತಕ್ಕಂಥ ಬ್ರಹ್ಮಲೀನ ಸದ್ಗುರು ಸದಾನಂದಪ್ಪನವರ ಪರಮ ಪಾವನ ಶರಣಾರೆಂದು ನೆನೆಸಿ ಇಲ್ಲಿಯವರೆಗೆ ತಮ್ಮ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿದ್ದುಕೊಂಡು ನಿಮ್ಮೆಲ್ಲರಿಗೂ ಕೂಡ ತಮ್ಮ ಅಮೃತೋಪದೇಶವನ್ನು ದಯಪಾಲಿಸಿರ್ತಕ್ಕಂಥ ಷಣ್ಮುಖಾರೂಢ ಮಠ ವಿಜಯಪುರ ಹಾಗೂ ಶಾಂತಾಶ್ರಮ ಹುಬ್ಬಳ್ಳಿ ಈ ಉಭಯ ಮಠದ ಪೂಜ್ಯರಾದಂಥ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಆಗಿರ್ತಕ್ಕಂಥ ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಪರಮ ಪಾವನ ಶರಣಾರೆಂದು ನಮಿಸಿ ಅದರಂತೆ ವೇದಿಕೆಯ ಮೇಲೆ ಆಶೀರ್ರಾಗಿರ್ತಕ್ಕಂಥ ಪಾವನ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಅವರಿವರೆಲ್ಲದೆ ಎಲ್ಲ ಪೂಜ್ಯರು ಅನಂತ ಶರಣಾರ್ಥಿಗಳ ಸಮರ್ಪಣೆಯನ್ನು ಮಾಡಿ ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳು ತಪಸ್ವಿಗಳು ಆತ್ಮೀಯರು ಆಗಿರತಕ್ಕಂಥ ಮಹಾತಪಸ್ವಿ ಮೌನ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪವಿತ್ರ ಶರಣಾರೆಂದು ನೆನೆಸಿ ಅವರಿವರಲ್ಲದೆ ಈ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮನುಷ್ಯ ಜನ್ಮವನ್ನು ಉದ್ಧಾರ ಮಾಡಿಕೊಳ್ಳಬೇಕು, ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂಥ ಆಕಾಂಕ್ಷೆಯಿಂದ ಆಗಮಿಸಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಒಂದೊಂದು ಶರಣಾರ್ಥಿ ಸಮರ್ಪಣೆಯನ್ನು ಮಾಡಿ ಈಗಾಗಲೇ ಸಮಯನೂ ಕೂಡ ಬಹಳ ಆಗಿದೆ. ಒಂದು ಮಾತಿದೆ, ಬೇಸಿಗೆ ಸಮಯದೊಳಗೆ ಫಲವನ್ನು ನೋಡ್ಲಿಕ್ಕೆ ಹೋಗಬಾರ್ದು ಅಂತ, ತೋಟ ಅಂದ್ರೆ ಫಲವನ್ನು ನೋಡ್ಲಿಕ್ಕೆ ಹೋಗಬಾರ್ದು. ತಮಗೆಲ್ಲ ಹೊಟ್ಟೆ ಹಸ್ತಿದೆ, ಹೊಟ್ಟೆ ಹಸ್ತಂತ ಸಮಯದೊಳಗೆ ಪ್ರವಚನ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆದ್ರೆ ಅನಿವಾರ್ಯ, ಏನು ಮಾಡೋಕ್ಕಾಗೋದಿಲ್ಲ. ಅನಿವಾರ್ಯ 2-3 ದಿನ ದಿನಂಪ್ರತಿ ಏನು ಹೇಳೋದಿಲ್ಲ. ಇರಲಿ, ಬ್ರಹ್ಮಲೀನ ಸದ್ಗುರು ಸದಾನಂದಪ್ಪಗಳವರ ಒಂದು ಸುವರ್ಣ ಮಹೋತ್ಸವ ನಿಮಿತ್ತ ತಾವೆಲ್ಲ ಕೂಡಿದರಲ್ಲ, ಬಹಳ ಸಂತೋಷ. ಇವತ್ತು ಅಧಿಕರಣವಾಗಿ ಇಟ್ಟುಕೊಂಡಂತ ವಿಷಯ ಯಾವುದು ಅಂತಂದ್ರೆ, ಈ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾಗಿರ್ತಕ್ಕಂಥ ಶ್ರೀಮಂತ ಗುಣ ಶಿವಯೋಗಿವರರಿಂದ ವಿರಚಿತವಾಗಿರ್ತಕ್ಕಂಥ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚಾರ್ಯ ಸ್ಥಳದ 14ನೇ ಪದ್ಯದ 5ನೇ ನುಡಿಯ 3ನೇ ಚರಣವನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿಯವರೆಗೆ ನಾವು ನೀವೆಲ್ಲ ಆ ಚಿಂತನವನ್ನು ಕೇಳ್ತಾ ಬಂದಿದ್ದೇವೆ. ಆ ವಿಷಯ ಯಾವುದು ಅಂತಂದ್ರೆ, ಹಿತವಾವುದು ಇಹ ಪರದೊಳು ಅಂತ ತಿಳ್ಕೊಂಡು ಪ್ರಶ್ನೆಯನ್ನು ಮಾಡಿದ್ದಾರೆ. ನಿಜಗುಣರ ವೈಶಿಷ್ಟ್ಯ ಏನು ಅಂತಂದ್ರೆ, ಆ ನೀತಿ ಕ್ರಿಯಾಚಾರ್ಯ ಸ್ಥಳದೊಳಗೆ 1ನೇ ಪದ ಐತದೆ. ಬಹಳ ಜನ ಗೊತ್ತ ಸಮಾರಂಭದ ಸಾನ್ನಿಧ್ಯವನ್ನು ಕರುಣಿಸಿರುವಂತಹ लास्ट किलोमीटर खत्म करने ಪರಮ ಪೂಜ್ಯ ಪ್ರಭುಕುಮಾರ ಮಹಾಸ್ವಾಮಿಗಳವರು ಈಗಾಗಲೇ ತಮ್ಮ ಪ್ರವಚನವನ್ನು ತಮ್ಮಲ್ಲಿ ದಯಪಾಲಿಸಿ ತೆರಳಿರುವಂಥ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳವರಿಗೂ ಭಕ್ತಿ ಶರಣಾರ್ಥಿಗಳನ್ನು ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾಗಿ ಈ ನಾಡಿನಲ್ಲಿ ಪದ್ಧತಿಯಿಂದ ಆಯ್ದುಕೊಂಡ ಪೂಜೆಗಾಗಲೇ ಹೇಳಿದರು. ನಾನು ಅದನ್ನೇನು ರಿಪ್ಲೇಷನ್ ಮಾಡಲಿಕ್ಕೆ ಹೋಗೋದಿಲ್ಲ. ಅವಾಯ್ಡ್ ಮಾಡಿಬಿಟ್ಟು ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಅದನ್ನೇ ನಿಮ್ಮ ನಾಡಿನ ವಿಶ್ವಗುರು ಅನ್ನಿಸ್ಕೊಂಡಂಥವನು ಬಸವಣ್ಣ ಥೇಮ್ಸ್ ನದಿ ದಂಡೆ ಮೇಲೆ ಏನೋ ಬಸವಣ್ಣನ ಮೂರ್ತಿ ಸ್ಥಾಪನೆ ಮಾಡಿದ್ರು. ಅವ್ರ ವಚನವೂ ಇದನ್ನೇ ಹೇಳ್ತಾರೆ. ಒಂದು ವಚನ ಬರೆದಿದ್ದಾರೆ ಬಸವಣ್ಣವರು. ಇದು ಸರ್ವಧರ್ಮ ವೇದಿಕೆ. ಅದಕ್ಕಾಗಿ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಒಂದು ವಚನ ಹೇಳ್ತಾರೆ. ಮರ್ತ್ಯ ಲೋಕವೆಂಬುದು ಕರ್ತಾರ್ನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಬದುಕನ್ನೋದು ಮಿಥ್ಯ ಅಲ್ಲ, ಸುಳ್ಳಲ್ಲ. ಇದರಾಗ ಏನು ಹುರುಳಿಲ್ಲ ಅನ್ನೋಂಗಿಲ್ಲ. ಇದನ್ನು ಗೌರವಿಸಬೇಕು ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾರೆ. ಬಹಳ ಅನುಭವಿಸಿಕೊಂಡು ಬರೆದಂಥ ವಚನ ಈ ವಚನ. ಅದಕ್ಕೆ ಈ ಜೀವನ ದ್ವೇಷ ಮಾಡೋದಲ್ಲ, ಹೀಗಳಿದಲ್ಲ,
ನಾವು ಪ್ರೀತಿ ಮಾಡ್ಬೇಕು. ನಮ್ಮನ್ನು ನಾವು ಪ್ರೀತಿ ಮಾಡಿದ್ರೆ ಇನ್ನೊಬ್ರು ನಮ್ಮನ್ನ ಯಾರಾದ್ರೂ ಪ್ರೀತಿಸ್ತಾರೆ. ನಮ್ಮನ್ನೇ ನಾವು ಪ್ರೀತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನೊಬ್ರು ಯಾರು ಪ್ರೀತಿ ಮಾಡ್ತಾರೆ ನಮ್ಗೆ. ಅದಕ್ಕೆ ಬಸವಣ್ಣ ಮೊದಲು ನಿಮ್ಮನ್ನು ನೀವು ಅರಿತುಕೊಡ್ರಿ, ಆಮೇಲೆ ಇನ್ನೊಬ್ರು ಅರಿತುಕೊಡ್ರಿ ಅನ್ನುವಂಥ ವಚನದ ಒಂದು ಸಾರ ಇದೆ. ಅದಕ್ಕೆ ಅವರು ಇದು ಭಗವಂತನ ಪ್ರಯೋಗಶಾಲೆ ಅಂತ ಹೇಳ್ತಾರೆ. ನೋಡಿ, ಮಕ್ಕಳು ಶಾಲೆಗೆ ಹೋಗ್ತಾರಲ್ಲ, ಅಲ್ಲಿ ಪ್ರಯೋಗಶಾಲೆಗಳಿರ್ತಾವೆ. ಅಲ್ಲೇನು ನೀರು ತಯಾರು ಮಾಡಬೇಕಾದ್ರೆ ಏನು ಅವಶ್ಯಕತೆ ಇರ್ತಕ್ಕಂಥ ಮೂಲ ವಸ್ತುಗಳು H2O ಅಂತ ಬರ್ತೈತಿ. H ಅಂದ್ರೆ ಹೈಡ್ರೋಜನ್, ಅಂದ್ರೆ ಹೈಡ್ರೋಜನ್ ಅಂದ್ರೆ 2 ಭಾಗ, ಆಕ್ಸಿಜನ್ ಅಂದ್ರೆ 1, ಇವೆರಡು ಸೇರಿ ನೀರು ಹಾಕೈತಿ ಅನ್ನುವಂಥದ್ದು. ಹೆಂಗೆ ಅಲ್ಲಿ ಪ್ರಯೋಗಶಾಲೆಗಳಿಗೆ ಮಾಡ್ತಾರ, ಹಂಗೆ ಈ ಭಗವಂತನ ಪ್ರಯೋಗಶಾಲೆ ಇದರಾಗ ನಾವು ತಯಾರಾಗಿ ಹೋಗ್ಬೇಕಾಗ್ಯದ. ಭಗವಂತನ ಪ್ರಯೋಗಶಾಲೆ ಇದು ಭೂಮಿ. ಈ ಭೂಮಿ ಒಳಗೆ ನಮ್ಮನ್ನ ದೂಕಿ ಕೈ ಬಿಟ್ಬಿಟ್ಟಾನ. ಹೋಗಿ ಈ ಪ್ರಯೋಗಶಾಲೆ ಒಳಗ ನೀವು ನಿಮ್ಮ ಪ್ರಯೋಗಗಳನ್ನು ಮಾಡಿ ಬರ್ರಿ, ನಿಮ್ಮ ಪಾತ್ರಗಳನ್ನು ನಿರ್ವಹಿಸಿ ಬರ್ರಿ. ಆ ಪಾತ್ರ ಹೆಂಗೆ ನಿರ್ವಹಿಸ್ತೀರಿ ಅನ್ನೋದ್ರ ಮೇಲೆ ನಮಗೆ ಮುಂದಿನ ಲೋಕಕ್ಕೆ ಹೋಗಾಕ ಟಿಕೆಟ್ ಸಿಗ್ತೈತಿ. ಎಲ್ಲ ಅಂದಿಲ್ಲ. ಅದಕ್ಕಿದು ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟ ಅಂತ ಹೇಳಿದ್ರು. ಅಂದ್ರೆ ದೇವ್ರು ಮಾಡುವಂಥ ಒಂದು ಪ್ರಯೋಗಶಾಲೆ, ನಮ್ಮನ್ನ ದೇವ್ರನ್ನ ಮಾಡುವಂಥ ಒಂದು ಪ್ರಯೋಗಶಾಲೆ. ಅದಕ್ಕೆ ನಾವು ದೇವರಾಗಿ ಹೊರಬರಬೇಕಾಗ್ಯದ. ಈ ವಿಷಯ ಒಳಗೆ ಇದು ಹೆಂಗೆ ಹೇಳೋದು ಅಂತಂದ್ರೆ ನಿಮಗೆಲ್ಲ ಗೊತ್ತು. ನಾವೆಲ್ಲ ಒಕ್ಕಲ್ತನ ಮಾಡ್ತೀವಿ ಅಂದ್ರೆ ಕಮ್ಮಾರ ಇದ್ದೇ ಇರ್ತಾನೆ ನಮ್ಮ ಊರಾಗ. ಕಮ್ಮಾರ ಏನು ಮಾಡ್ತಾನ, ನಮಗೆ ಕಳೆ ತೆಗಿಯಕ್ಕೆ ಕುರ್ಚಿ ಮಾಡ್ತಾನ, ಎಡಿ ಹೊಡಿಯಕ್ಕೆ ಕುರ್ಚಿ ಮಾಡ್ತಾನ, ಇನ್ನು ನೇಗ್ಲ ಮಾಡ್ತಾನ, ಇನ್ನು ರೋಟಾವೇಟ್ರು ಕಮ್ಮಾರ ಬಂದು ರೋಟಾವೇಟ್ರ್ ಮಾಡ್ತಾನ, ನೆಗಲಿ ಮಾಡ್ತಾನ. ಇನ್ನೂ ಒಂದು ಎಷ್ಟು ಚಂದಾಗಿ ಅವ್ರು ಕಾಸ್ತಾನ, ಕಾಸಿಟ್ಟು ಹೊಡೆದು ಯಾವ ಆಕಾರಕ್ಕೆ ಬೇಕು ಆ ಆಕಾರಕ್ಕೆ ಮಾಡ್ತಾನೆ. ಆ ಆಕಾರಕ್ಕೆ ಮಾಡಿದ್ರೆ ಮಾತ್ರ ಒಕ್ಕಲ್ತನಕ್ಕೆ ಯೋಗ್ಯ ಆಗುತ್ತೆ. ಇಲ್ಲ ಒಕ್ಕಲ್ತನಕ್ಕೆ ಯೋಗ್ಯ ಆಗೋದಿಲ್ಲ. ನೋಡ್ರಿ, ಹಿಂಗೆ ಮಳೆ ಹತ್ತಿಯಾಗ ಒಂದು ಕುಡ ಗಿಡ ಅವ್ನು ಹಣಸಿಲಿಲ್ಲ ಅಂತಂದ್ರೆ ಅದನ್ನ ಎಡಿ ಹೊಡಿಯಾಕ ಅವ್ರ ಟಿಸ್ ಅಂತ ತಂದಾರ. ಹೊಕ್ಕ ಕಮತ್ತಾರ ಹೇಳ್ತಾರೆ, ಟಿಸ್ ಅಂತದ್ದು ನೋಡಿ ಹಳೆಯ ಇಲ್ಲ. ಅದಕ್ಕೆ ಚೆನ್ನಾಗಿ ಹೆಣಿಬೇಕು, ಹೆಣಸ್ಬೇಕದ. ನಾವು ಕುಡದ ಕಡೆಯಿಂದ ನಾವು ಕೆಲಸ ತಗೋಬೇಕಂದ್ರೆ ಅದನ್ನ ಹೆಣಿಬೇಕು. ದೇಶ ಹೆಣದಾಗ ಮಾತ್ರ ಕಸ ಹೋಗ್ತೈತಿ, ಇಲ್ಲ ಹೋಗೋದು. ಅದರಂತೆ ಪತ್ತಾರ, ನಿಮಗೆಲ್ಲ ಗೊತ್ತು. ಪತ್ತಾರ ಅಂದ್ಕೂಡ ಕಣ್ಣು ನರಳಿ ಬಿಡ್ತಾವೆ ನಿಮ್ಗೆ. ಆಭರಣಗಳು ಅನ್ನುವಂಥದ್ದು. ಸರಾಫ್ ಅಂಗಡಿಗೆ ಹೋಗಿ ನೀವೆಲ್ಲ ಬಂಗಾರ ತೊಗೊಂಬಂದು ಹಂಗ ಅದನ್ನ ಒಂದು ಚೌಕಂತ ಏನೋ ಮಾಡಿ ಅದನ್ನ ತೂತು ತೆಗೆದು ಹಾಕೊಳ್ರಿ. ಅದು ಆಭರಣ ಉಳಿಸೋದಿಲ್ಲ, ಅಂತ ಕಾಣಿಸೋದಿಲ್ಲ. ಅದನ್ನೇನು ಮಾಡ್ತೀರಿ, ಆ ಚೌಕನ್ನ ಬಿಸ್ಕೆಟ್ ಬಂಗಾರ ತೊಗೊಂಡು ಹೋಗಿ ಅದು 22 ಕ್ಯಾರೆಟೋ 24 ಕ್ಯಾರೆಟೋ ನಿಮಗೆ ಬಿಟ್ಟದೆ ಖರೀದಿ ಮಾಡೋರು ನೀವು. ಅದನ್ನು ತಗೊಂಡು ಬಂದು ಪತ್ತಾರ ಕೊಡ್ತೀವಿ. ನೋಡಪ್ಪ, ಚಲೋ ಬಂಗಾರ ತಂದೀನಿ, 24 ತಂದೀನಿ, ಮತ್ತು ಚಲೋ ಆಭರಣ ಮಾಡಿಕೊಡು ನನಗಂತ ಕೇಳ್ತೀರಿ. ಮತ್ತು ಅದ್ರಾಗ ಬಂಗಾರ ಹೊಡಿಬೇಡ, ಹಿತ್ತಾಳಿ ಪತ್ತಾಳಿ ಕೂಡಿಸ್ಬೇಡ, ತಾಮ್ರ ಕೂಡಿಸ್ಬೇಡ ಅಂತ ಹೇಳ್ತೀರಿ. ಮತ್ತೆ ಆದ್ರೆ ಪತ್ತಾರ ಅಂತ 4 ಬಂಗಾರನ ಬಿಟ್ಟಿಲ್ಲ, ನಿಂದೆ ಯಾಕೆ ಬಿಡ್ಲಿ ಅಂತ ಹೇಳ್ತೀನಿ. ಹಂಗೆ ಅಂದ್ರೆ ಅವನು ಸಹಿತ ಬಂಗಾರ ಕಾಸು ಕುರ್ಮಿ ಒಳಗಿಟ್ಟು ಕಾಶಿ ಅದ್ರಾಗ ಏನಾದರೂ ದೋಷಗಳಿದ್ರೆ ಅವನ್ನೆಲ್ಲ ಹೊರಗೆ ತೆಗೆದುಬಿಡ್ತಾನೆ. ಸುಟ್ಟು ಹೊರಗೆ ತೆಗೆದು ಅವನ ದ್ರವರೂಪದೊಳಗೆ ಯಾವ ಒಂದು ಪ್ರಾರಂಭ ಹೀಟ್ ಮಾಡೋದು ಕಾಸಿದ್ರೆ ಅದು ದ್ರವರೂಪಕ್ಕೆ ಬರ್ತದೆ. ಆ ಹೀಟ್ ಕೊಡ್ತಾನೆ ನಾವು ಕೊಟ್ಟು ಹಚ್ಚಿರ್ತೈತಿ. ಆ ಹಚ್ಚಿನ ಹಾಕ್ತಾರೆ ಬರಂಗಿಲ್ಲ. ಚಂದಗೆ ಗುರುವಿನ ಜೊತೆ ಆಗಲಿ ಹಿರಿಯರ ಜೊತೆ ಆಗಲಿ ಹ್ಯಾಂಗ ವರ್ತನೆ ಮಾಡಿ ಕಾಲ್ ಮ್ಯಾಗ ಕಾಲು ಹಾಕೊಂಡು ಕೂತ್ಕೊತ ಒಂದೊಂದು ಅದು ಯಾಕಡೆ ಎದ್ವತ್ತದೋ ಕೂತ್ಕೊಳ್ಳೋರು ಒಂದಿಷ್ಟು ಮಂದಿ ಅದಾರ. ಇನ್ನು ಕೆಲವೊಂದು ನೀವು ವ್ಯತ್ಯಾಸಗಳನ್ನ ನೋಡಬೇಕು. ಪ್ರಾಣಿಗೆ ನಮಗೇನು ನೋಡ್ರಿ, ಚಂದಗೆ ನೀವು ದವಣಿ ಕಟ್ಟಿರ್ತೀರಿ, ಅದ್ರೊಳಗೆ ಆ ಹಸು ಬಂದು ಆ ದವಣಿಗೆ ಆ ಹಗ್ಗಕ್ಕೆ ಬಂದು ನಿಂತ್ಕೊತದ. ನೀವೇನು ಮಾಡ್ತೀರಿ, ಹೊತ್ತು ಮುಳುಗುತ್ತಂದ್ರೆ ಚಂದಗೆ ಮನೆಗೆ ಹೋಗಲ್ಲ. ಇವು ಎಮ್ಮುಗಳು ಎತ್ತುಗಳು ಎಲ್ಲಿಗೆ ಹೋಗ್ತಾವ ಅಂತ ಕೇಳಿದ್ರೆ ಒಂದೊಂದು ದಾರದ ಅಂಗಡಿಗೆ ಹೋಗ್ತಿರ್ತಾವ. ಅವ್ರ ಮನಸ್ಸು ಎಕಡೆ ಬರ್ತದ ಆ ಕಡೆ ಹೋಗಿ ಏನೈತಿ ಸಾಕಾಗ ತನ ಕುಡಿದು ಬಂದು ದಾರ್ಯಾಗ ಮಕ್ಕಳು ಚಟ ಕೆಲವೊಂದು ಇರ್ತಾವ. ಇರ್ತಾರಲ್ಲ ಕೆಲವೊಬ್ರು.
ಆದ್ರೆ ಮಲೆನಾಡದವ್ರು ಕುಡಿಯೋದು ಅಂಗಡಿನೇ ಇಲ್ಲಂತೆ ಸದಾನಂದ ಸ್ವಾಮಿಗಳ ಆಶೀರ್ವಾದದಿಂದ ಯಾರು ಕುಡಿಯೋರಿಲ್ಲ ಅಂತ ನನಗೆ ಅನ್ಸಕತ್ತದ ಇವತ್ತು. ಯಾಕೆ ನಗಕತ್ತಿರಲ್ಲ ಅಲ್ಲಿ ಹೆಚ್ಚಿಗೆ ಕುಡಿತಾರ ಅಂತ ಇಲ್ಲಪ್ಪ ಇದನ್ನು ಕೂಡ ಚಲೋನೇ ಅದ. ಆದ್ರೆ ಚಂದಾಗಿ ಇವ್ರ ಮನೆಗೆ ಬರಂಗಿಲ್ಲ ಅಂತ ಗೊತ್ತಾಯ್ತು ನೀವು. ಜೀವನದಲ್ಲಿ ಕುತ್ಕೊಳಕ್ಕೂ ಬರಂಗಿಲ್ಲ, ಚಂದಾಗಿ ಮನೆಗೆ ಬರಂಗಿಲ್ಲ, ಮಲ್ಕೊಳಕರೆ ಬರ್ತಾವತ್ತ ಮಾಡಿದ್ರಿ ನೀವು ಚಂದಾಗಿ ನಿಶೆ ಆಗಿ ಬಂದು ಗಟ್ಟಿಗೆ ಮುಂದೆ ಕಟ್ಟಿರ್ತಾರಲ್ಲ, ಇವ್ ಮನಿ ಬಾಗಿಲು ತೆಗಿಲಿಲ್ಲ ಅಂದ್ರೆ ಕಟ್ಟಿ ಬಾ ಮಕ್ಕೊಂಡಿರ್ತಾವ, ಹೊತ್ತು ಹೊಂಡದ್ರೆ ಚರಂಡಿಗೆ ಬಿದ್ದಿರ್ತಾವ. ನಿಮ್ಮ ಊರಾಗ ಯಾರು ಚರಂಡಿಗೆ ಬಿದ್ದಿಲ್ಲ. ಮಕ್ಕಳ ಕರೆ ಬರ್ತದ ಇಲ್ಲ. ಆಕಳುಗಳು ನೋಡಿ ಚಂದಾಗಿ ಮೆಲಕ್ ಹಾಕೋತ ಹಂಗ ಮಕ್ಕೋತಾವ. ಅದನ್ನರೇ ಬಿಡ್ರಿ, ಚಂದಾಗಿ ತೊಟ್ಟಗಳ ಕರೆ ಬರ್ತಾವಂತ ಮಾಡಿದ್ರೆ ನೀವು. ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ಚಂದಾಗಿ ಇವರು ದೋತ್ರ ತೆಪ್ಪಿಗೆ ನೇರು ಶರ್ಟ್ ಅಂಗಿ ಉಟ್ಕೋ ಅಂದ್ರೆ ಇವು ಚಲೋ ಜೀನ್ಸ್ ಪ್ಯಾಂಟ್ ಉಟ್ಕೊಂಡು ಬರ್ತಾವ. ಕುತ್ಕೊಳಕೋ ಬರಲ್ಲ, ಕುರ್ಚಿ ಕೂತ್ರ ಕುರ್ಚಿ ಮಾಡ್ಕೊಂಡಿರ್ತಾವ, ಇಲ್ಲ ನೆಲ ಕೂಡಿರ್ಬೇಕಾದ್ರೆ ಪ್ಯಾಂಟ್ ಟೈಟಾಗಿ ಹರಿದು ಇವೆಲ್ಲ ಬರೋಲ್ಲ ನಮ್ಮ ಇವು ಕೊಡುದು. ಇನ್ನು ನಮ್ಮ ತಾಯಿಯಂದ್ರೆ ಉಟ್ಕೋತಾರೆ ಸೀರೆ ಚಂದಾಗಿ ಕುಂಸ ತೊಟ್ಟುಕೊಳ್ಳೋದ್ರೆ ನಾವು ಏನು ಅಕ್ಕದಂದ ಕಾಲ ಈ ಕಡೆ ಕಾಲ ಹಾಕೊಂಡು ಅವನು ಕೂಡ ನಮ್ಮ ವಿದೇಶಿ ಸಂಸ್ಕೃತಿ ಇವರು ಉಟ್ಕೊಳಕ್ ಬರ್ತಂತ ಮಾಡಿ ಇದನ್ನೂ ಬರಂಗಿಲ್ಲ. ಮತ್ತೆ ಇರೋದು ಹೆಂಗ ಪ್ರಶ್ನೆ ಮಾಡ್ತೀನಿ ನಾನು. ಪ್ರಶ್ನೆ ಕೇಳಿದ್ರು ಇಹದಲ್ಲಿ ಇರಕ್ಕೆ ಬರಂಗಿಲ್ಲ, ಮುಂದೆ ಅದು ದೊಡ್ಡದೇನ ಮಸೂತಿ ಹಾಕೊಂಡು ಹೇಳ್ತಾರೆ ಪರದಲ್ಲಿ. ಚಂದ ಇರೋದನ್ನ ಹೆಂಗ ಅಂತ ಕೇಳಿದ್ರೆ ಇನ್ನೊಬ್ಬರ ಜೀವನದಲ್ಲಿ ಪ್ರೀತಿ ವಿಶ್ವಾಸದಿಂದಿರಬೇಕು, ಸದಾ ಅನುಕರಣೆಯಿರಬೇಕು, ಹಸ್ತ ಬಂದವನು ಒಂದು ಅನ್ನವನ್ನ ಇಟ್ಟರಿ ಪ್ರೀತಿಯಿಂದ ನಾಲ್ಕು ಮಾತಾಡಿಸಿದ್ರೆ ಮಾತ್ರ ಇಹದಲ್ಲಿ ನೀವೆಲ್ಲರೂ ಪುಣ್ಯ ಜೀವಿಗಳೇ, ಎಲ್ಲರ ಪಾಪಿಸ್ತ್ರಿ. ಯಾಕಂತ ಕೇಳಿದ್ರೆ ನೀವೆಲ್ಲರೂ ಕೂಡ ಇನ್ನೊಬ್ಬರ ಮನಸ್ಸು ನೋಯಿಸಿರಲ್ಲ ಪಾಪಿನೇ. ಇನ್ನೊಬ್ಬರ ದುಃಖಗಳನ್ನ ದೂರ ಮಾಡುವಂತ ಗುಣ ನಮ್ಮ ಹತ್ರ ಇರಬೇಕು. ಇನ್ನೊಬ್ಬರಿಗೆ ದುಃಖವನ್ನ ಪಡುವಂತ ಆಸೆ ಆಮಿಷಗಳಿಗೆ ಒಡ್ಡಿ ನಾಲ್ಕು ಮಾತು ಅಹಿತವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದ್ರೆ ಈ ಜೀವನದಲ್ಲಿ ಎಂದೂ ಕೂಡ ಒಳ್ಳೆಯದಾಗಂಗಿಲ್ಲ. ಅಂತ ಜೀವನವನ್ನ ಸದಾಕಾಲ ಸದಾನಂದ ಶಿವಯೋಗಿ 50ನೇ ಸುವರ್ಣ ಮಹೋತ್ಸವದ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡಬೇಕು. ಇವತ್ತ ಯೋಧರ ಸನ್ಮಾನವಾಯಿತು. ನೀವೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ 51ನೇ ವರ್ಷ ಪುಣ್ಯಾರಾಧನೆ ಶುಭ ಸಂದರ್ಭದಲ್ಲಿ ನಮ್ಮ ಊರಾಗ ನಾವೆಲ್ಲರೂ ಕುಡಿಯೋದು ಬಿಟ್ಟಿವಂತ ನಮ್ಮ ಮಠದಿಂದ ಸನ್ಮಾನ ಮಾಡ್ತೀನಿ. ನಿಮ್ಗೆಲ್ಲರಿಗೂ ಕುಡಿಯೋರು ಕೈ ಹೊಡೆದಿಲ್ಲ, ನೀವು ಕುಡಿಸ್ಲಾರ್ದವ್ರ ಕೈ ಚಪ್ಪಾಳೆ ಹೊಡಕತ್ತೀರಿ. ನಮ್ಮ ಅಣ್ಣದವ್ರ ಹಿಂದದು ಕಂಪನಿ. ನೀವು ಮನಸ್ಸು ಮಾಡಿ ಇನ್ನು ಮುಂದೆ ಯಪ್ಪ ಈ ನಮ್ಮ ಊರಿಗೆ ನಮಗ ಸದಾನಂದ ಶಿವಯೋಗಿಗಳು ಏನಾದರೂ ಕೊಟ್ಟರಂತ ಕೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ದುಃಖಗಳನ್ನು ದೂರ ಮಾಡುವಂತ ಗುಣನು ಗುರು ಪಂಚಾಚಾರ್ಯರನ್ನ ಬಸವಾದಿ ಪ್ರಮುಖರನ್ನ ಸ್ಮರಣೆ ಮಾಡಿ ಕ್ಷೇತ್ರನಾಥನಾಗಿರ್ತಕ್ಕಂಥ ಲಿಂಗೈಕ್ಯ ಮಹಾತಪಸ್ವಿ ಸದ್ಗುರು ಸದಾನಂದ ಶಿವಯೋಗಿಯನ್ನ ಹೃದಯ ಮಂದಿರ ಸ್ಮರಿಸಿ ಆ ಮಹಾಶಿವಯೋಗಿಯ ಪುಣ್ಯಾರಾಧನೆಯ ಸುವರ್ಣ ಮಹೋತ್ಸವದ ಈ ಧರ್ಮ ವೇದಿಕೆಯ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಪರಮ ಪೂಜ್ಯರೆಲ್ಲರಿಗೂ ಶರಣು ಸಮರ್ಪಣೆಯನ್ನು ಮಾಡಿ ಸಂಗೀತ ಕಲಾವಿದರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಮಲ್ಖಾನ್ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರುವಂಥ ಎಲ್ಲ ಶರಣ ತಂದೆ ತಾಯಿಗಳೇ ನಿಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಈಗಾಗಲೇ ಸಮಯ ಭಾಳ ಹೌದಲ್ರಿ? ನಿಮ್ಮ ಹೊಟ್ಟಿನೂ ಹಸ್ತದ, ನಮ್ಮ ಹೊಟ್ಟಿನೂ ಹಸ್ತದ. ಅದೇನೋ ಒಂದು ಮಾತು ಹೇಳ್ತಿರ್ತಾರೆ, ಮನೆಗೆ ಮೊದಲನೇ ಮಗ ಆಗಿರಬಾರ್ದಂತ ಸಭಾದೊಳಗೆ ಕೊನೆ ಭಾಷಣಕಾರ ಆಗಿರಬಾರ್ದು. ಅಂತ ಸ್ಥಿತಿ ನನಗೆ ಬಂದಿಲ್ಲ. ಇರಲಿ, ಪೂಜ್ಯರಂದ್ರು ಎಲ್ಲರೂ ಕುಂತ ಮಾತಾಡಿದ್ರೆ ಕುಂತು ಮಾತಾಡ್ರಿ. ನಮ್ಮ ಎಂಕಂಚಿ ಪೂಜ್ಯ ಇಲ್ಲ, ಎಲ್ಲರೂ ಕುತ್ತ ಮಾಡಿರಿ ಮಾತಾಡಿರಿ, ಮತ್ತು ನಾನು ನಿಂತು ಮಾತಾಡ್ತೀರಿ ಕೊನೆಗಾವದಿ ನಿಂತು ನಾನು ಅವ್ರಿಗೆ ಹೇಳಿದೆ. ಕುಂತು 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 ಕಾಲು ಹಿಡ್ದವ. ಇರಲಿ, ಬಹಳ ಒಂದು ಸಂತೋಷದ ಒಂದು ಸಮಾಚಾರ. ಯಾಕೆ ನನಗೆ
ಅತ್ಯಂತ ಆನಂದ ಆಗ್ತದೆ ಅಂತಂದ್ರೆ ಸದ್ಗುರು ಸದಾನಂದ ಶಿವಿಗೆ ಹುಟ್ಟಿದ ನಮ್ಮೂರಾಗ ಮಸೂತಿ ಒಳಗೆ ಅದಕ್ಕೆ ಸಂತೋಷ ಇರುತ್ತೆ. ಈ ಆಶ್ರಮ ಇಷ್ಟೊಂದು ಚೆನ್ನಾಗಿ ನಾವು ಈ ಸಂದರ್ಭದೊಳಗೆ ಒಬ್ಬ ಸ್ವಾಮೀಜಿಯವ್ರು ನೆನೆಸ್ಬೇಕಾಗ್ತದೆ. ಮನಗೂಳಿ ಪತ್ತಿಕಂತಿ ಹಿರೇಮಠದ ಪೂಜ್ಯ ಸಂಗಮಬಸ ಶಿವಾಚಾರ್ಯನ ಸ್ಮರಣೆ ಮಾಡಬೇಕಾಗ್ತದೆ. ಪೂಜ್ಯ ಮೇಲೆ ತಪಸ್ಸನ್ನು ಮಾಡಿ ಹೋದವರು ಮಲಕಾಂತಂದ್ರೆ ಸಾಕು ಪಂಚಪ್ರಾಣ ಮನಗೂಳಿ ಹತ್ತೋಳು. ಸುಮಾರು 25 ವರ್ಷಗಳ ಹಿಂದೆ ಹಾಗೂ ನಾನಿದ್ದೆ. 25ನೇ ವರ್ಷದ ರಜತ ಮಹೋತ್ಸವ ಸಮಾರಂಭದೊಳಗೂ ಮಲಗಾಣದೊಳಗಿದ್ದೆ. ಈಗ 50ನೇ ವರ್ಷ ಸುವರ್ಣ ಮಹೋತ್ಸವದೊಳಗೂ ನಾನು ಈಗ ಇದ್ದೀನಿ. ಮಲಗಾಣ ಗ್ರಾಮದ ಭಕ್ತಿ ಅಂತಂದ್ರೆ ಭಾಳ ದೊಡ್ಡ, ಭಾಳ ಭಕ್ತಿವಂತರು ಈ ಜನ. ಗಣೇಶನ ಉತ್ಸವ ನೋಡ್ಬೇಕಾದ್ರೆ ಬಾಂಬೆಗೆ ಹೋಗ್ಬೇಕಂತ. ಗಣೇಶ ಚೌತಿ ಮೊನ್ನೆ ಮಾಡಿದ್ರಲ್ಲ ನೀವು, ವೈಭವದ ಗಣೇಶ ಉತ್ಸವದ ನೀವು ನೋಡ್ಬೇಕಾದ್ರೆ ಇಲ್ಲಿ ಹೋಗ್ಬೇಕು, ಬಾಂಬೆಗೆ ಹೋಗ್ಬೇಕಂತ. ಪ್ರಪಂಚದ ಅತ್ಯಂತ ಜನಪ್ರಿಯ ದಸರಾ ನೋಡ್ಬೇಕಾದ್ರೆ ಇಲ್ಲಿ ಹೋಗ್ಬೇಕ್ರಿ, ಮೈಸೂರಿಗೆ ಹೋಗ್ಬೇಕಂತ. ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಗುಮ್ಮಟವನ್ನು ನೋಡ್ಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು, ವಿಜಯಪುರಕ್ಕೆ ಹೋಗ್ಬೇಕಂತ. ಹಾಗೆ ಅತ್ಯಂತ ಭಕ್ತಿಯ ಉಳ್ಳ ಭಕ್ತರು ನೋಡ್ಬೇಕಾದ್ರೆ ಎಲ್ಲಿ ಬರ್ಬೇಕಂದ್ರೆ ಮಲಗಾಣ ಗ್ರಾಮಕ್ಕೆ ಬರ್ಬೇಕಂತ. ಮಲಗಾಣ ಗ್ರಾಮ ಹಿಂದಕ್ಕೆ ಇಲ್ಲೇ ನಾಗರದಿನಿ ಒಳಗೆ ಗಂಗಮ್ಮ ತಾಯಿ ಅಂತಿದ್ರು, ಮನ್ಮನೆ ತೀರೋದವರು. ಸದ್ಗುರು ಸದಾನಂದ ಶಿವಯೋಗಿಯ ಸೇವೆಯನ್ನ ಮಾಡಿದವಳು ಆ ತಾಯಿ ಗಂಗಮ್ಮಚ್ಚಿ. नमो सोमाय च रुद्राय च नमस्ताम्राय च अरुण्याय च मोनुभागः षष्ठमोनुभागेन षोडशपूजां भवे भवं याजे
दीवाय सहस्राक्षाय विरुचे अतो यश सत्पाणुहं दिव्योग्रं नमः प्रमुञ्च धन्वनस्तमभयोरार्दिको वचदनः तयस्मान् विश्वदया परिभुजं नमस्ते स्वायुराय नतताय दृष्टवे उपव्यामतते नमः बाहुभ्यां परितन्मनो एकदृगं शञ्चमे द्वादशञ्चमे षोडशञ्चमे विंशतिञ्चमे चतुर्विंशतिञ्चमे हरः सहस्रशिरः अष्टदिशदशाङ्गुलं मे पुरुष ये वेदकं सर्वं मे यद्भूतं यच्च भव्यम् उत अतो जायागश्च पुरुषः पादोष विश्वभूतं स जातो अत्यरिच्यते पाश्चात् भूमिमतो पुरः यत्पुरुषेण हविषा देवविषं महन्तम् आदित्यवर्णं तमसस्तु पुरस्तात् तमेवं विद्वान् मृतय्य भवति नान्यपन्थायनाय विद्यते यत्नेन यज्ञमहिषं तदेव स्थानि कर्माणि प्रथमान्यासन्त्यहनाकं महिमान सचन्त यत्र पूर्वे साध्या सन्तु देवाः Terlihat rumah
तुका मने गर्भवासी आरती आनंद बेळगुवे मंगल ಬೆಳಗುವೆ ಮಂಗಲ ಮನವೇ ನಿರ್ಮಲ ಪನತಿಯ ಮಾಡಿ ಪಂಚತತ್ವ ಕೂಡಿ ಆರುತಿ ಆನಂದ ಬೆಳಗುವೆ ಮಂಗಲ ಜ್ಞಾನದ ದೀವಿಗೆ ಹಚ್ಚುವೆ ನಂದ ಹಚ್ಚುವೆ ನಂದ ನಾವು ನಿಮ್ಮ ಮುಂದ ಆರುತಿ ಆನಂದ ಬೆಳಗುವೆ ಮಂಗಲ ಬೆಳಗುವೆ ಮಂಗಲ ಮನಗರ ಆರತಿ ಒಳ ಸದ್ಗುರು ಮಹಾರಾಜ ಮಾಯೇ ಮಾಯೇ ವಿಕ್ರಮ ಗಂಗಾವ ಶುದ್ಧಾರ್ಥರ ಬಗುಲಾನಿ ಭಾವ ಪರಮ ಪಾವನ ಪರಮ
ಸೈಡಿ ಪಾಸ್ ಬರ್ರಿ ಮಂಗಿನ ಹೋಗಿ ಹೇಳಿದ್ರು ಒಳ್ಳೆ ತಮ್ಮ ಮತ್ತೆ ಕಳಿ Bye.